ಕೆಎಫ್ಕೆ ತ್ರಿಶೂಲ್ ಸೇನೆ, ಆರ್ಯ ಚಾಲೆಂಜರ್ಸ್ ಬಾರ್ಕೂರು, ಶಿವಾನ್ಯ ಹೇರೂರು ಹಾಗೂ ಈ ಎರಡು ತಂಡದವರು. ಪಂದ್ಯ ಆರಂಭಗೊಳ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ಪೃಥ್ವಿ. ಇನ್ನೊಂದು ರಾಷ್ಟ್ರೀಯ ಮಟ್ಟದ ಹಗಲು ರಾತ್ರಿಯ ಪಂದ್ಯಾಟ ಏಪ್ರಿಲ್ 11, 12, 13 ದೀಪೇಶ್ ಮೆಮೋರಿಯಲ್ ಟ್ರೋಫಿ ಪಡುಬಿದ್ರೆ ಬೋರ್ಡ್ ಹೈಸ್ಕೂಲ್ ಅಂಕಣದಲ್ಲಿ ಸಾಗಲಿಕ್ಕಿದೆ. ಈ ಪಂದ್ಯಾಟ ಕೂಡ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ಮೊದಲ ಬಹುಮಾನ 3 ಲಕ್ಷ ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನ 2 ಲಕ್ಷ ಆಕರ್ಷಕ ಟ್ರೋಫಿ. ಈ ತನ್ಮಧ್ಯೆ ಭಂಡಾರಿಗೆ ಜೀವದಾನ ಲಭಿಸ್ತಾ ಇದೆ. ಸಾಗರ್ ಭಂಡಾರಿ ಕಾರ್ತಿಕ್ ಬಹಳಷ್ಟು ಪ್ರಯತ್ನ ನಡುವೆ ಕೂಡ ಕಾರ್ತಿಕ್ ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. ಭಂಡಾರಿಗೆ ಜೀವದಾನ ಲಭಿಸ್ತಾ ಇದೆ. ಸಾಗರ್ ಭಂಡಾರಿ ಈ ಜೀವದಾನ ವರದಾನವಾಗಿ ಕನ್ವರ್ಟ್ ಮಾಡ್ತಾನ, ಕಾದು ನೋಡಬೇಕಾಗಿದೆ. ಮತ್ತೆ ಪೃಥ್ವಿ ಉತ್ತಮ ರೀತಿಯ ಎಸೆತ, ಓಟುಗಳು ಬರ್ತಾ ಇಲ್ಲ. ಮತ್ತೆ ಡಾಟೆಡ್ ಡೆಲಿವರಿ. ಮತ್ತೆ ಡಾಟೆಡ್ ಡೆಲಿವರಿ. ಚುಕ್ಕಿ ಎಸೆತವನ್ನು ಕಡ್ಕೊಳ್ತಾ ಇದೆ. ತಡದ ಮೊತ್ತ 2. 2 ವಿದೌಟ್ ಲಾಸ್. ದಿ ಫಾಸ್ಟ್ ಓವರ್ ಇನ್ ಪ್ರೋಗ್ರೆಸ್. ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಸಚಿನ್ 11 ಬೆಂಗಳೂರು ವರ್ಸಸ್ ಕೋಸ್ಟಲ್ ಲಯನ್ಸ್. ಬಹಳಷ್ಟು ಉತ್ತಮ ಎಸೆತ. ಮತ್ತೊಂದು ಔಟ್ರಾಜ್ ಆಗ್ತಾ ಇದೆ. ಅದೃಷ್ಟ. ಈ ಪಂದ್ಯಾಟಕ್ಕೋಸ್ಕರ ಆಗಮಿಸಿದಂತಹ ಚೇತನ್ ಮಣಿಪಾಲ್ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಉಡುಪಿ ಟ್ರೋಫಿಗಾಗಿ ಇಲ್ಲಿ ಪಂದ್ಯಾಟಕ್ಕೆ ಆಗಮಿಸಿದ್ರು. 3 ದಿವಸಗಳ ಕ್ರಿಕೆಟ್ ಹಬ್ಬದ 3ನೇ ದಿನವನ್ನು ಕಳ್ಕೊಳ್ತಾ ಇದೆ. ಮತ್ತೆ ಭಂಡಾರಿ ಸ್ಟ್ರೈಕರ್ ನಾಳೆ. ಈ ಬಾರಿ ಎಸೆತ ಚೆಂಡು, ಹೆಲಿಕಾಪ್ಟರ್ ಶಾಟ್. ಪ್ರದೀಪ ಕ್ಯಾಚ್ ಅನ್ನು ಪಡ್ಕೊಂಡು ಈ ಬಾರಿ ಭಂಡಾರಿ ಔಟ್. ಭಂಡಾರಿ ಔಟ್ ಆದ್ರೂ ಕಾರ್ತಿಕ್ ನಿಟ್ಟುಸಿರು ಬಿಡ್ತಾ ಇದ್ದಾನೆ. ನಿಟ್ಟುಸಿರು ಬಿಸಿ ಉಸಿರು ಎರಡೂ ಕೂಡ ಕಾರ್ತಿಕ್ ಬಿಡ್ತಾ ಇದ್ದಾನೆ. ಆ ಕಡೆ ಒಳ ಹೊಸದಾಡಿಗೆ ಸೇರ್ಪಡೆ. ಗಿಳಿಯಾರು ನಗ ಎಂಟ್ರಿ ಪಡಿತಾ ಇದ್ದಾನೆ. ಆ ಕಡೆ ಒಳಭಾಗದಲ್ಲಿ ಎಸೆಗಾರಿಕೆ ಭಾಗದಲ್ಲಿ ಹರ್ಷಿ.
ಮೊದಲ ಓವರ್ ಮುಕ್ತಾಯದ ಬಳಿಕ ತರದ ಮೊತ್ತ 2-1. ಹರ್ಷಿತ್ ಎಸೆಗಾರಿಕೆ ಭಾಗದಲ್ಲಿ ಹರೀಶ್ಗೆ ಸೆತ ಚೆಂಡು ಬೀಸುವಂತ ಪ್ರಯತ್ನ ಸಫಲತೆ ಕಾಡ್ತಾ ಇಲ್ಲ. ಸಚಿನ್ 11 ಬೆಂಗಳೂರು ಕುಶ್ ಲಯನ್ಸ್ ಅನ್ನ ಎದುರಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಬಹಳಷ್ಟು ಹೆಸರು ಮಾಡುತ್ತಿರುವಂತಹ ತಂಡ ಸಚಿನ್ 11. ಸಾಗರ್ ಗೌಡ ಸಾರಥ್ಯದ ತಂಡ ಕೂಡ ಈ ಪಂದ್ಯಾಟ ಕೂಡ ವಿಶೇಷ ಮುತುವರ್ಜಿ ವಹಿಸಿಕೊಂಡಿದೆ. ಸಾಗರ್ ಗೌಡರು ಅವರಿಗೆ ಮತ್ತೊಮ್ಮೆ ಕೃತಜ್ಞತೆ ಅರ್ಪಿಸ್ತಾ ಇದ್ದಾವೆ. ಬಹಳಷ್ಟು ಉತ್ತಮತೆ ಸತ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಹರೀಶ್ ಆಚಾ ಎಕೆ ಸ್ಪೋರ್ಟ್ಸ್ಗಳ ಮತ್ತೊಬ್ಬ ಭರವಸೆ ಹಿರಿಯ ಅನುಭವಿ ಆಟಗಾರ. ಇನ್ನೊಂದೆಡೆಯಲ್ಲಿ ಫೈನ್ಸ್ ಬೆಂಗಳೂರಿನ ಮತ್ತೋರ್ವ ಅನುಭವಿ ಆಟಗಾರ ನಾಗ ಗಿಳಿಯಾರು ನಾಗ. ಬಹಳ ಸುತ್ತಮುತ್ತ ಎಸೆತ ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಹಲವಾರಿ ಅತ್ಯುತ್ತಮ ಎಸೆಗಾರಿಕೆ ಭಾಗದಲ್ಲಿ ಹರ್ಷಿತ್ ಫ್ರಮ್ ಕುಶ್ ಲಯನ್ಸ್. ಕ್ಲೀನ್ ಬೌಲ್ ಬಹಳ ಸುತ್ತಮುತ್ತ ಎಸೆತ ಮತ್ತೊಂದು ಉದ್ದರಾಘಾತ. ಹರೀಶ್ ಆಚಾರ್ ಔಟ್. ಅಂಕಣ ಒಳಬಾಗಿ ಹೊಸ ದಾಡಿಗಿನ ಸೇರ್ಪಡೆಯನ್ನು ಕಾಡ್ತಾ ಇದೆ. ಪ್ರದೀಪ ಕದಿಕ್ಕೆ ಒಂದೋಟದ ಸೇರ್ಪಡೆ. ಕದಿಕೆ ಖಾತೆ ಆರಂಭ. ಒಂದೋಟದ ಸೇರ್ಪಡೆ ಗಿಳಿಯಾರು ನಾಗನ ಖಾತೆಗೆ. ಮುಕ್ತಾಯ ಕಾಣುತ್ತ ಓವರ್ಗಳ ಸಂಖ್ಯೆ 2. ಕಾಂಪ್ಲೀಸ್ ಓವರ್ ನಂಬರ್ 2. ಸ್ಕೋರ್ 4 ಫಾರ್ 2. 4-2. ಮೊದಲ 2 ಓವರ್ಗಳ ಮುಕ್ತಾಯಕ್ಕೆ 4-2. ಇನ್ನು ಕೂಡ 3 ಓವರ್ಗಳಿವೆ. 18 ಎಸೆತಗಳಿವೆ. 30+ ಘನತೆ ಮೊತ್ತ, 40+ ಗೌರವಾನ್ವಿತ ಮೊತ್ತ, 50+ ಪಂತಾವರದ ಮೊತ್ತ. ಆ ಮೊತ್ತ ಆಗಬೇಕಾದ್ರೆ ಒಂದು ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗಬೇಕಾಗಿದೆ ಸಚಿನ್ 11ಗೆ. ಕುಶ್ ಲಯನ್ಸ್ ಆ ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮಾಡಬೇಕಾಗಿದೆ. ಈ ಒಂದು ಪಂದ್ಯದ ಫಸ್ಟ್ ಹಾಫ್ ಆದ ನಂತರ ಈ ಒಂದು ಪಂದ್ಯದ ಸೆಮಿಫೈನಲ್ ಎಂಟ್ರಿ ಆದ ತಂಡ KFK ತ್ರಿಶೂಲ್ ಸೇನೆ ಅಲೆಯೂರು, ಆರ್ಯ ಚಾಲೆಂಜರ್ಸ್ ಬಾರ್ಕೂರು, ಶಿವಾನ್ಯ ಹೇರೂರು. ಈ 3 ತಂಡವಲ್ಲದೆ ಈಗ ಆಡುವ 2 ತಂಡಗಳು ಒಬ್ಬೊಬ್ಬ ಪ್ರತಿನಿಧಿಗಳು ನಮ್ಮ ಮುಖ್ಯ ವೇದಿಕೆ ಬರಬೇಕು. ಅಲ್ಲಿ ಸೆಮಿಫೈನಲಿನ ಅದೃಷ್ಟದ ಚೀಟಿ ಹಾಕಲಾಗ್ತದೆ. ಎಸೆಗಾರಿಕೆ ಭಾಗದಲ್ಲಿ ಕಾರ್ತಿಕ್. ಬಹಳ ಸುತ್ತಮುತ್ತ ಎಸೆತ. LBWಗೆ ಮನವಿಗೆ ಪುರಸ್ಕಾರ. ಅಂಪೈರ್ ಯು
ನಾಟ್ ಔಟ್. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ತಡೆದ ಮೊತ್ತ 5. ಮೂರನೇ ಓವರ್ ಚಾಲ್ತಿಯಲ್ಲಿ ಮತ್ತೆ ಸೆಗರ್ಕೆ ಬಾಯದಲ್ಲಿ ಕಾರ್ತಿಕ್ ಟು ಪ್ರದೀಪ್ ಅಕ್ಕದಿಕ್ಕೆ. ಬಹಳ ಸುತ್ತಮುತ್ತ ಸತ ಓಟುಗಳು ಬರ್ತಾ ಇಲ್ಲ. ಡಾಟಾ ಡೆಲಿವರಿ ಮತ್ತೆ ಸೆಗಾರಿಕೆ ಭಾಗದಲ್ಲಿ ಕಾರ್ತೆ. ಶಾರ್ಟ್ ಆಗಿ ಬಿದ್ದು ಚೆಂಡು ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಲೆಗ್ ಬೈ. ತಡೆದ ಮೊತ್ತ 6. ಮೂರನೇ ಓವರ್ನ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಸ್ಟ್ರೈಕರ್ ಭಾಗದಲ್ಲಿ ಗಿಳಿಯಾರು ನಾಗ ಇದ್ದಾನೆ. ನಾಗನ ಭರ್ಜರಿ ಆಟ ಸಾಗಿದರೆ ಸಚಿನ್ ಇಲಾನ್ ಬೆಂಗಳೂರಿಗೆ ಒಂದು ಗೌರವಾನ್ವಿತ ಮೊತ್ತ ದೊರಕುವ ಎಲ್ಲ ಅವಕಾಶಗಳು ಇದೆ. ಇಲ್ಲದಿದ್ದರೆ ಕೋಸ್ಟಲ್ ಲಯನ್ಸ್ ಪಂದ್ಯಾಟದ ನಿಚ್ಚಳ ಮೇಲ್ಗೈ ಸಾಧಿಸುತ್ತದೆ. ಈ ತರಹದ ಬಹಳ ಸುತ್ತಮುತ್ತ ಹೊಡೆತ ರಿವರ್ಸ್ ಶಾಟ್ ಬೌಂಡ್ರಿಯನ್ನು ದಾಖಲಾಗ್ತಾ ಇದೆ. ನಾಗನ ಖಾತೆಗೆ 4 ಓಟದ ಹೆಚ್ಚುವರಿಯ ಸೇರ್ಪಡೆ. ಮತ್ತೆ ಸೆಗಾರಿಕೆ ಬಾಯದಲ್ಲಿ ಕಾರ್ತಿಕ್. ಬಹಳ ಸುತ್ತಮುತ್ತ ಸತ ಓಟುಗಳು ಬರ್ತಾ ಇಲ್ಲ. ಕಮ್ ಬ್ಯಾಕ್ ಆಗ್ತಾ ಇದ್ದಾನೆ ಕಾರ್ತಿಕ್. ಕೋಸ್ಟಲ್ ಲಯನ್ಸ್ ಸಮಯದಿಂದ ಸಮಯಕ್ಕೆ ಬಲಿಷ್ಠರಾಗ್ತಾ ಇದ್ದಾರೆ. ಮತ್ತೆ ಕಾರ್ತಿಕ್. ಈ ತರಹದ ಮತ್ತೊಂದು ವಿಶೇಷ ಹೊಡೆತ. ಮತ್ತೊಂದು ಬೌಂಡ್ರಿ ನಾಗನ ದಾಳಿನಿಂದ. ಮೂರು ಓವರ್ಗಳ ಮುಕ್ತಾಯದ ಬಳಿಕ ತರದ ಮೊತ್ತ 14. ದ ಕ್ಯಾಪ್ಟನ್ ಓವರ್ ನಂಬರ್ 3 ಸ್ಕೋರ್ 14. ಲಾಸ್ಟ್ ಓವರ್ಸ್ ರಿಮೈನಿಂಗ್ 12 ಓವರ್ಸ್ ರಿಮೈನಿಂಗ್ 12 ಬಾಲ್ಸ್ ರಿಮೈನಿಂಗ್. 12 ಎಸೆತ ಇನ್ನೂ ಕೂಡ ಬಾಕಿ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಹರ್ಷಿ. ಅಂತಿಮ 12 ಎಸೆತಗಳು ಮಾತ್ರ ಬಾಕಿ ಇದೆ. ಇನ್ನು ಕೂಡ ಸಚಿನ್ 11ಗೆ. ಬಹಳ ಸುತ್ತಮುತ್ತ ಹೊಡೆತ ಕದಿಕ್ಕೆ ಮುಖ್ಯನ ಬೌಂಡ್ರಿ. ತಡೆದ ಮೊತ್ತ 18. ಇನ್ನೂ ಕೂಡ 11 ಚೆಂಡುಗಳು ಬಾಕಿ ಇದೆ.
ನೋ ಬಾಲ್ ಚೆಕ್ ಹೀಗಾಗಿ. ವೈಡ್ ಬಾಲ್. ಅಲ್ಲಿ ಪಂದ್ಯ ಮುಂದುವರಿಸಿ, ಯಾವುದೇ ಆರ್ಗ್ಯುಮೆಂಟ್ ಇಲ್ಲ, ದಯಮಾಡಿ ಗಮನಿಸಿ. ಆರಂಭಿಕ ದಿನದಿಂದಲೂ ಕೂಡ ಅದಾವ ರೀತಿಯ ವಾದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಪಂದ್ಯ ಮುಂದುವರಿಸಬೇಕಾಗಿ ಕೇಳಿಕೊಡ್ತಾ ಇದ್ದಾವೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಹರ್ಷಿ. ಹರ್ಷಿತ್ ಈ ಬಾರಿ ಎಸೆದ ಓಟಗಳು ಬರ್ತಾ ಇದೆ. ವೈಟ್ ಬಾಲ್. ಮತ್ತೆ ಹರ್ಷಿತ್ 20 ಬಹಳ ಶೋತ ಎಸೆತ. ಮತ್ತೆ ಓಟಗಳು ಬರ್ತಾ ಇಲ್ಲ. ಅತ್ಯುತ್ತಮ ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಹರ್ಷಿತ್ ಕೋಶು ಲಯನ್ಸ್ ಪರವಾಗಿ 4ನೇ ಓವರ್ನ ಚಾಲ್ತಿಯನ್ನು ಪಂದ್ಯ ಕಂಡುಕೊಳ್ತಾ ಇದೆ. ತಡದ ಮೊತ್ತ 20. ಇದಲ್ಲದೆ ಇನ್ನೂ ಒಂದು ಓವರ್ ಬಾಕಿ ಇದೆ. ಬಹುಶಃ 30+ ಸ್ವಲ್ಪ ಮಟ್ಟಿಗೆ ಘನತೆಯ ಮೊತ್ತ, 35 ಗೌರವಾನ್ವಿತ ಮೊತ್ತ, 40+ ಸ್ಪರ್ಧಾವಾದದ ಮೊತ್ತ. ಮತ್ತೆ ಹರ್ಷಿತ್ ಬಹಳ ಶುದ್ಧವಾದ ಹೊಡೆತ ಬಿಡುಗಡೆ ಭಾಗದಲ್ಲಿ ಭರ್ಜರಿ ಸಿಕ್ಸರ್. ಕದಿಕ್ಕೆ ಪ್ರದೀಪ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ.
ಮತ್ತೆ ಹರ್ಷಿತ್ ತಡೆದ ಮೊತ್ತ 26. ಈ ಬಾರಿ ಎಸೆದ ಚೆಂಡು ಪಾಯಿಂಟ್ ಬಾಗಿ ತಳ್ಳಿದ್ರು. ರನ್ ಮಾಡುವಂತ ಪ್ರಯತ್ನ ಮತ್ತೆ ತೃತೀಯ ನೇತ್ರ. ಔಟ್, ಹುದ್ದೆಗೆ ಆಘಾತ. ಅಂಕಣ ಒಳಭಾಗದಲ್ಲಿ ಹೊಸ ದಾಂಡಿಗಿನ ಸೇರ್ಪಡೆ ವಾಸ್ಕೋ ಡಿಗಾಮ. ಬಹಳ ಸುತ್ತಮುತ್ತ ಹೊಡೆತ ಮಿಡುಕಡೆ ಭಾಗದಲ್ಲಿ ಒಂದು ಹೊಡೆದ ಹೆಚ್ಚುವರಿ ಸೇರ್ಪಡೆ ಗಿಳಿಯಾರ್ ನಾಗನ ಖಾತೆಗೆ. ಎರಡನೇ ಓಟ ಪೂರೈಸದ ಪ್ರಯತ್ನ ಮತ್ತೆ ತೃತೀಯ ನೇತ್ರ. ನಾಗ ಔಟ್ ಆಗಿ ವಾಪಸ್ ಸಾತಿಯನ್ನ ಕಟ್ಕೊಳ್ತಾ ಇದ್ದಾನೆ. ಧನ್ಯವಾದಗಳು ಗಂಗಳ್ಳು ವಿಷ್ಣು ಪಾಟಿಯಾನೆ ಜೂನಿಯರ್ ಸೈಕಲ್ ಜಾಕ್ಸನ್. ಟ್ವೆಂಟಿ 27 ಹೊಸ ದಾಂಡಿಗಿನ ಸೇರ್ಪಡೆ ಅಂಕಣ ಕಡ್ಕೊಳ್ತಾ ಇದೆ ಕಿಶೋರ್ ಶೆಡಿ. ಮತ್ತೆ ಹರ್ಷಿತ್ ಈ ಬಾರಿ ಎಸೆದ ಜಡಿಗೆ ಮತ್ತೊಂದು ರನ್ ಔಟ್. ಕಿಶೋರ್ ಔಟ್. ಹೊಸ ದಾಂಡಿಗಿನ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಗಣೇಶ್ ಸಿಕೆ. ಇತ್ತೀಚೆಗಷ್ಟೇ ಪಂದ್ಯಾಟದಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಚಿನ್ನದ ಉಂಗುರನ್ನು ಕೂಡ ಪಡೆದುಕೊಂಡಂತ ಆಟಗಾರ ಮಾರುತಿ ಟ್ರೋಫಿಯಲ್ಲಿ.
4 ಓವರ್ಗಳ ಮುಕ್ತಾಯದ ಬಳಿಕ ತಡೆದ ಮೊತ್ತ 27. The captain show number 4 scored 27. Last over remaining, 6 drives remaining, 6 balls remaining. ಅಂತಿಮ 6 ಚೆಂಡುಗಳು ಬಾಕಿ ಇದೆ. ಲೋಕಿ ಪಡುಕೆರೆ ಲೋಕೇಶ್ ಹಿರಿಯ ಅನುಭವಿ ಆಟಗಾರ, ಲೆಜೆಂಡರಿ ಆಟಗಾರ. ಬಹಳ ಸುತ್ತಮುತ್ತ ಸತ ಲಾಂಗ್ ಆಫ್ ಆಗಿ ತಳ್ಳಿದ್ರು. 1 ಓಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 28. 28. ಅಂತಿಮ 5 ಎಸೆತಗಳು ಬಾಕಿ ಇದೆ. ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಲೋಕೇಶ್. ಬಹಳ ಸುತ್ತಮುತ್ತ ಎಸೆತ. 1 ಓಟದ ಸೇರ್ಪಡೆ. ಕ್ಷೇತ್ರ ರಕ್ಷಣೆ ವೈಫಲ್ಯ. 2 ಓಟದ ಪೂರೈಕೆ. 2 ಓಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 3.30. ಸಚಿನ್ 11 ಒಂದು ಗೌರವಾನ್ವಿತ ಮೊತ್ತ ಬರ್ತಾ ಇದೆ. ಫೈಟಿಂಗ್ ಟೋಟಲ್ ಅಂತ ಬರ್ತಾ ಇದೆ. ನಾಯಕರು ಭಾಗದಲ್ಲಿ ಎಡಗೈ ಆಟಗಾರ ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾನೆ ಪ್ರದೀಪ. ಲೋವರ್ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು. ಬಹಳ ಸುತ್ತಮುತ್ತ ಎಸೆತ. 1 ಓಟದ ಹೆಚ್ಚುವರಿಯ ಸೇರ್ಪಡೆ. 2ನೇ ಓಟ ಪೂರೈಸುವ ಪ್ರಯತ್ನ. 2 ಆಟಗಾರ ಹೊಂದಾಣಿಕೆ ಕೊರತೆ. ಮತ್ತೊಂದು ಉದಯ ಪತನ. ಸಚಿನ್ 11 ಬೆಂಗಳೂರು. ಡ್ಯಾನ್ಸಿಂಗ್ ದಂತಕತೆ. ಮೈಕಲ್ ಜಾಕ್ಸನ್ ನೋಡದಂತಹ ಪ್ರೇಕ್ಷಕರಿಗೆ ನೇಜಾರಿನಲ್ಲಿ ನೋಡುವ ಒಂದು ಯೋಗ ಇದೆ. ಯೋಗ ಇದೆ. ಇದು ಕುಂದಾಪುರದ ಸೈಕಲ್ ಜಾಕ್ಸನ್. ವಿಷ್ಣು ಭಟ್ರು ಗಂಗೊಳ್ಳಿ. ಈ ಪಂದ್ಯಾಟಗೋಸ್ಕರ ಗುರು ಅವರಿಂದ ವಿಶೇಷವಾಗಿ ಆಹ್ವಾನಿತವಾಗಿ ಇಲ್ಲಿಗೆ ಬಂದಿದ್ದಾರೆ. ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇತ್ತು, ಆದರೂ ಕೂಡ ಗುರುವನ್ನು ಬಿಟ್ಕೊಡ್ತಾ ಇಲ್ಲ. ಬಹಳ ಸುತ್ತಮುತ್ತ ಎಸೆತ. ಓಟಗಳು ಬರ್ತಾ ಇಲ್ಲ. ಅಂಕಣ ಒಳಗಾಗಿ ಹೊಸ ಆಟಗಾರನ ಸೇರ್ಪಡೆ. ಸುಮಂತ ಕೂಡ್ಲಿ. ಬಹಳ ಸುತ್ತಮುತ್ತ ಹೊಡೆತ. ಲಾಂಗ್ ಆಫ್ ವಿಭಾಗದಲ್ಲಿ 1 ಓಟದ ಹೆಚ್ಚುವರಿ ಸೇರ್ಪಡೆ. ಪ್ರದೀಪ್ ಶಾಣಿ ಕ್ಷೇತ್ರ ರಕ್ಷಣೆ ಮಾಡ್ತಾ 2ನೇ ಓಟ ಪೂರೈಸೋದ ಪ್ರಯತ್ನ. ರನ್ ಔಟ್. ಗಂಗೊಳ್ಳಿಯ ಹುಲಿ ನೇಜಾರಿನಲ್ಲಿ ಸೆರೆ. ಮೈಕಲ್ ಜಾಕ್ಸನ್ ಡ್ಯಾನ್ಸ್, ಹುಲಿಯ ನರ್ತನ, ಎಲ್ಲದರಲ್ಲೂ ಕೂಡ ಪರಿಣತರು ಭಟ್ರು.
ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ ಮಿಡುಕುಡಿ ಭಾಗದಲ್ಲಿ ಎರಡನೇ ಓಟ ಪೂರೈಸೋದ ಪ್ರಯತ್ನ, ಈ ಬಾರಿ ಪೂರೈಕೆ. ಸೇರ್ಪಡೆ ಮೂರನೇ ಓಟ ರನ್ಔಟ್. ಸುಮಂತ್ 34 ಸ್ಕೋರ್, 35 is the target. 35ರ ಟಾರ್ಗೆಟ್. ಮೂವತ್ತ 35ರ ಟಾರ್ಗೆಟ್. 35 is the target. ಸೆಮಿಫೈನಲ್ ಪ್ರವೇಶ ಮಾಡಿದಂತಹ 5 ತಂಡಗಳು ಕೂಡ ಶಿವನ್ಯ ಹೆರೂರು, ಕೆಎಫ್ಎ ತ್ರಿಶೂಲ್ ಸೇನೆ, ಆರ್ಯ ಚಾಲೆಂಜರ್ಸ್ ಬಾರ್ಕೂರು, ಅದೇ ರೀತಿಯಲ್ಲಿ ಸಚಿನ್ ಇಲನ್ ಒಬ್ಬರನ್ನು ಕಳಿಸಿಕೊಡಿ ಹಾಗೂ ಕೋಸ್ಟಲ್ ಲಯನ್ಸ್ ಅವರು ಒಬ್ಬರನ್ನು ಕಳಿಸಿಕೊಡಿ. ಈಗ ಸೆಮಿಫೈನಲ್ ಚೀಟಿಯನ್ನು ಹಾಕಲಾಗ್ತದೆ. ಅದೃಷ್ಟದ ಚೀಟಿ ಇಮಿಡಿಯೇಟ್ ಆಗಿ ಬರಬೇಕು. ಸಚಿನ್ ಇಲನ್ ಒಬ್ಬರು ಎಕ್ಸ್ಟ್ರಾ ಪ್ಲೇಯರ್ ಕಳಿಸಿಕೊಡಿ ಇಲ್ಲಿಗೆ. ಕೋಸ್ಟಲ್ ಲಯನ್ಸ್ ಕೂಡ ಒಬ್ಬ ಎಕ್ಸ್ಟ್ರಾ ಪ್ಲೇಯರ್ ಕಳಿಸಿಕೊಡಿ. ಆರ್ಯ ಚಾಲೆಂಜರ್ಸ್ ಒಬ್ರು ಬನ್ನಿ, ಕೆಎಫ್ಕೆ ತ್ರಿಶೂಲ್ ಸೇನೆ ಬನ್ನಿ, ಶಿವನ್ಯ ಹೆರೂರು ಬನ್ನಿ. ಇಮಿಡಿಯೇಟ್ ಆಗಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅಲ್ಲಿ ಶಿವನ್ಯ ಒಬ್ಬರನ್ನು ಕಳಿಸಿಕೊಡಿ ಇಮಿಡಿಯೇಟ್ ಆಗಿ. ಕೆಎಫ್ಕೆ ತ್ರಿಶೂಲ್ ಸೇನೆ ಹಾಗೂ ಆರ್ಯ ಚಾಲೆಂಜರ್ಸ್ ಹಾಗೂ ಸಚಿನ್ ಇಲೆವೆನ್ ಹಾಗೂ ಕೋಸ್ಟಲ್ ಲಯನ್ಸ್ ಒಬ್ಬೊಬ್ಬರನ್ನು ಕಳಿಸಿಕೊಡಿ. ಇಮಿಡಿಯೇಟ್ ಆಗಿ ನಾವು ಚೀಟಿ ಹಾಕಲಾಗ್ತದೆ. ಸಚಿನ್ ಇಲೆವೆನ್ ಒಬ್ರು ಬನ್ನಿ, ಕೋಸ್ಟಲ್ ಲಯನ್ಸ್ ಅವರು ಒಬ್ರು ಬನ್ನಿ. ಪಂದ್ಯ ಆರಂಭ. ಸಾಗರ್ ಭಂಡಾರಿ ಎಸೆದ ಚೆಂಡು, ಬಾಲಶುದ್ಧ ಪದ ಎಸೆದ ಒಂದು ಹೆಚ್ಚುವರಿ ಸೇರ್ಪಡೆ, ಎರಡನೇ ಪೂರೈಸಿದ ಪ್ರಯತ್ನ, ಪೂರೈಕೆ ಕೂಡ 2 in the class. The first over in progress. ಆರ್ಯ ಚಾಲೆಂಜರ್ಸ್ ನ ಸಂಪತ್ ಮೈಲಕರ ಬನ್ನಿ. ಬಾಲಶುದ್ಧ ಪದ ಎಸೆತ ತನ್ಮೂಲಕ ಮೊದಲ ಉತ್ತರವನ್ನು ಕಳ್ಕೊಳ್ತಾ ಇದೆ.
ರೌಂಡ್ ಪಡುಬಿದ್ರೆ ಔಟ್ ಆಗ್ತಾ ಕೋಸ್ಟಲ್ ಲಯನ್ಸ್ನ ಮೊದಲ ಲಯನ್ ಹೊರ ಬೀಳ್ತಾ ಇದೆ. ಶಿವಣ್ಣ ಹೆರೂರು ಅವರು ಯಾರು ಬನ್ನಿ ಇಮಿಡಿಯೇಟ್ ಆಗಿ. ಕೋಸ್ಟಲ್ ಲಯನ್ಸ್ ಒಬ್ರು ಬನ್ನಿ. ಕೋಸ್ಟಲ್ ಲಯನ್ಸಿನ ಒಬ್ಬರ ಕಳಿಸಿಕೊಡ್ಬೇಕು ಇಮಿಡಿಯೇಟ್ ಆಗಿ. ಮಸ್ಲಿ ಯಾರೋ ಒಬ್ರು ಬನ್ನಿ ಸಾಕು. ನಿಮ್ಮ ಕಣ್ಣೆದ್ರೆ ನಾವು ಅದೃಷ್ಟ ಚೀಟರ್ ಹಾಕಲಾಗ್ತದೆ. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಸಾಗರ್ ಬಂದಾರೆ. ಆ ಕಡೆ ಒಳಭಾಗದ ಹೊಸ ಬಾಡಿಗೆ ಸೇರ್ಪಡೆ ಕಾಡ್ತಾ ಇದೆ. ನಜ್ಜು ಮಣಿಪುರ ಮತ್ತು ಹಾಡಿಟ್ಟ ಎರಡಿಗೆ ಆಟಗಾರ ಬಹಳ ಸಮಯದ ನಂತರ ಮತ್ತೆ ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ನಜ್ಜು ಬೀಸುವಂತ ಪ್ರಯತ್ನ, ಒಂದು ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮೊದಲ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಕೋಸ್ಟಲ್ ಲಯನ್ಸ್ ವರ್ಸಸ್ ಸಚಿನ್ 11 ಬೆಂಗಳೂರು ನಡುವೆ ಈ ಪಂದ್ಯಾಟ ಸಾಗ್ತಾ ಇದೆ. ಸುಂದರತೆ ಸದಾ ಓಟುಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಉಡುಪಿ ಟ್ರೋಫಿಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ಗುರು ಅವರ ಸಾರಥ್ಯದಲ್ಲಿ 3 ದಿವಸಗಳ ಕ್ರಿಕೆಟ್ ಹಬ್ಬದ ಅಂತಿಮ ದಿನ. ಮತ್ತೆ ಬಂಡಾರಿ ಮನೆಗೆ ಪುರಸ್ಕಾರ. ಪ್ರತಿಯೊಂದು ಇಲ್ಲಿಗ ಅದೃಶ್ಯ ಚೀಟರ್ ಹಾಕಲಾಗ್ತದೆ. ಅತ್ತ ಪ್ರತಿಯೊಂದು ಹತ್ರವಿದೆ. ಔಟ್ ಅನ್ನುವಂತ ಘೋಷಣೆ. ಇದಾದ ನಂತರ ಮೊದಲ ಉಪಾಂತ್ಯ ಪಂದ್ಯ ಕೆಎಫ್ಕೆ ತ್ರಿಶೂಲ ಸೇನೆ ಹೊಸ ಶಿವಣ್ಯ ಹೇರೂರು ಫಸ್ಟ್ ಸೆಮಿಫೈನಲ್ ಮ್ಯಾಚ್. ಇಮಿಡಿಯೇಟ್ ಆಗಿ ಈ ಪಂದ್ಯ ನಡೀತದೆ. ಎರಡು ತಂಡ ಕ್ಯಾಪ್ಟನ್ಗೆ ಟಾಸ್ಗಾಗಿ ಮೊದಲ ಕರೆ ನೀಡ್ತಾ ಇದ್ದೇವೆ. ಅಲೆಯೂರು ವರ್ಸಸ್ ಹೇರೂರು. ಅದಾದ ನಂತರ ಎರಡನೇ ಸೆಮಿಫೈನಲ್. ಈ ಪಂದ್ಯ ವಿಜೇತರು ಆರ್ಯ ಚಾಲೆಂಜರ್ಸ್ ಬಾರ್ಕೂರನ್ನು ಎದುರಿಸುತ್ತದೆ.
ಆ ಕಡೆ ಒಳಭಾಗ ಹೊಸ ದಾಳಿಗೆ ಸೇರ್ಪಡೆ ಹರ್ಷಿತ್. ಎಸೆಗಾರಿಕೆ ಭಾಗದಲ್ಲಿ ರಾಕೇಶ್. ಬಹಳಷ್ಟು ಪ್ರಯತ್ನ ನಡುವೆಯೂ ಕೂಡ ಓಟಗಳು ಬರ್ತಾ ಇಲ್ಲ. ನಜ್ಜು ಒಂದು ಹಂತದಲ್ಲಿ ಜೀವದಾನ ಪಡ್ಕೊಳ್ತಾ ಇದ್ದಾನೆ. ಮತ್ತೆ ಡಾಟಾ ಡೆಲಿವರಿ. ಪ್ರಥಮ ಸೆಮಿಫೈನಲ್ ಆಡುವ ಎರಡು ತಂಡಗಳಿಗೆ ದ್ವಿತೀಯ ಕರೆ ನೀಡ್ತಾ ಇದ್ದೇವೆ. ಶಿವಣ್ಣ ಹೇರೂರು ಕ್ಯಾಪ್ಟನ್. ಟಾಸ್ಗೆ ಬನ್ನಿ. ಕೆಎಫ್ಕೆ ತ್ರಿಶೂಲ್ ಸೇನಾ ಅಲಯೂರು. ಬಹಳ ಸುತ್ತಮುತ್ತ ಎಸೆತ ಓಟಗಳು ಬರ್ತಾ ಇಲ್ಲ. ಡಾಟಾ ಡೆಲಿವರಿ. ಎಸೆಗಾರಿಕೆ ಭಾಗದಲ್ಲಿ ರಾಕೇಶ್ 35ರ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇದೆ ಕೋಸ್ಟಲ್ ಲಯನ್ಸ್. ಈಗಾಗಲೇ ಎರಡು ನಮ್ಮುಗೆ ಆಟಗಾರ ಔಟ್ ಆಗಿ ಫೈನಲ್ ಭಾಗದ ಪದಾರ್ಥ ವೀಕ್ಷಣೆ ಮಾಡ್ತಾ ಇದ್ದಾರೆ. ಒಂದೆಡೆ ತರುಣ್ ಪರ್ ಬಿದ್ರೆ, ಇನ್ನೊಂದೆಡೆ ಪೃಥ್ವಿ. ಆ ಕಡೆ ಒಳಭಾಗದ ಹರ್ಷಿತ್ ಒಂದೆಡೆ, ಇನ್ನೊಂದೆಡೆ ನಜ್ಜು. ಉತ್ತಮ ರೀತಿಯ ಸತ ತಟ್ಟಿ ಮುಟ್ಟಿ ಒಂದು ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಕೂಡ. ತಡದ ಮೊತ್ತ 4. ಎರಡನೇ ಓವರ್ನ ಚಾಲ್ತಿಯಲ್ಲಿ. ಟೀಮ್ ಫ್ರಾನ್ಸ್ ವತಿಯಿಂದ ನಡೀತಾ ಇದೆ ಫ್ರಾನ್ಸ್ ಟ್ರೋಫಿ ರಾಷ್ಟ್ರೀಯ ಮಟ್ಟದ ಹಗಲು ರಾತ್ರಿ ಪಂದ್ಯಕೂಟ. ದೀಪೇಶ್ ದೇವಾಡಿಗ ಮೆಮೋರಿಯಲ್ ಪಂದ್ಯಾಟ ಸಾಗಲಿಕ್ಕಿದೆ. ನಾಣ್ಯಚಿಮೆಗಾಗಿ ಲಾಸ್ಟ್ ಕಾಲ್. ಬೋತ್ ಟೀಮ್ಸ್ ಕ್ಯಾಪ್ಟನ್ ಬನ್ನಿ. ಕೆಎಫ್ಕೆ ತ್ರಿಶೂಲ್ ಸೇನಾ ವರ್ಸಸ್ ಶಿವಣ್ಣ ಹೇರೂರು. ಎರಡು ತಲೆ ನಾಯಕರಿಗೆ ಟಾಸ್ ಗಾಗಿ ಕರೀತಾ ಇದ್ದೇವೆ. ಲಾಸ್ಟ್ ಕಾಲ್. ಶಿವಣ್ಣ ಹೇರೂರು ವರ್ಸಸ್ ಕೆಎಫ್ಕೆ ತ್ರಿಶೂಲ ಸೇನೆ. ಫ್ರೆಂಡ್ಸ್ ಟ್ರೋಫಿಗಾಗಿ ಪಂದ್ಯಾಟ ಬೋರ್ಡ್ ಹೈಸ್ಕೂಲ್ ಪಡುಬಿದ್ರೆ ನಡೀತದೆ. ಏಪ್ರಿಲ್ 11, 12, 13. ಮೊದಲ ಬಹುಮಾನ 3 ಲಕ್ಷ ಆಕರ್ಷಕ ಟ್ರೋಫಿ. ದ್ವಿತೀಯ ಬಹುಮಾನ 2 ಲಕ್ಷ ಹಾಗೂ ಆಕರ್ಷಕ ಟ್ರೋಫಿ. ಈ ಪಂದ್ಯಾಟ ಅಗಲಿದ ಕ್ರಿಕೆಟಿನ ಆಟಗಾರ ದೀಪೇಶ್ ಅವರ ಸ್ಮರಣಾರ್ಥವಾಗಿ ನಡೀತಾ ಇದೆ. 2 ಓವರ್ಗಳ ಮುಕ್ತಾಯದ ಬಳಿಕ ತಡೆದ ಮೊತ್ತ 5. ದ ಕಂಪ್ಲೀಟ್ ಓವರ್ ನಂಬರ್ 2 ಸ್ಕೋರ್ 5 for 2. 18 ಎಸೆತ 30 ಓಟದ ಅವಶ್ಯಕತೆ. ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಬದಲಾವಣೆ. ನಿತೇಶ್ ಈ తర్వాత ಕ್ಷೇತ್ರ ರಕ್ಷಣೆ ವೈಫಲ್ಯ. ಬೌಂಡ್ರಿ.
ಬಹಳ ಉತ್ತಮತೆ ಎಸೆತ, ಅಷ್ಟೇ ಉತ್ತಮದ ಗೂಟ ರಕ್ಷಣೆ ಕೂಡ ಓಟಗಳು ಬರ್ತಾ ಇಲ್ಲ. ಡೆಲಿವರಿ ಅಂಕಣವನ್ನು ಕಂಡುಕೊಳ್ತಾ ಇದೆ. ಶಿವನ್ಯ ಹೆರೂರು ನಾಯಕರು ಇಮಿಡಿಯೇಟ್ ಆಗಿ ಟಾಸ್ಗೆ ಬನ್ನಿ. ಶಿವನ್ಯ ಕೆಎಫ್ಕೆ ತ್ರಿಶೂಲ್ ಸೇನೆ ರೆಡಿ ಇದ್ದಾರೆ. 5 ಓವರ್ಗಳ ಸೆಮಿಫೈನಲ್ ಪಂದ್ಯ ಇಲ್ಲಿ ಸಾಗಲಿಕ್ಕಿದೆ. 5 overs ಮ್ಯಾಚ್. ಇದಲ್ಲದೆ ಇನ್ನು 3 ಪಂದ್ಯದ ನಂತರ 1 ಗಂಟೆಯ ಸಮಾರೋಪ ಸಮಾರಂಭ ಇರ್ತದೆ. ಬಹುಮಾನ ವಿತರಣಾ ಕಾರ್ಯಕ್ರಮ ಇರ್ತದೆ. ಬಹಳ ಶುದ್ಧ ಹರ್ಷಿತ್ ಮುಖ್ಯನ ಚೆಂಡು. ಬಹಳಷ್ಟು ಪ್ರಯತ್ನದ ನಡುವೆಯೂ ಕೂಡ 2 ಓಟದ ಸೇರ್ಪಡೆ, ಸಂಭಾವ್ಯ ಬೌಂಡರಿ ಅಡ್ಡಯಿಸ್ತಾ ಇದ್ದಾರೆ. ರಾಕೇಶ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ತಡೆದ ಮೊತ್ತ 11, ಇನ್ನೂ ಕೂಡ 24 ಓಟದ ಅವಶ್ಯಕತೆ. 15ಕ್ಕೆ 24, 15-24. ಮತ್ತೆ ನಿತೀಶ್ ಎಸೆಗಾರಿಕೆ ಭಾಗದಲ್ಲಿ ಗುರು ಅವರ ಸಾರಥ್ಯದ ಪಂದ್ಯಕೂಟ. ಪ್ರಸಾದ್ ರಾಜ್ ಕಾಂಚನ್ ಅವರ ಮುಂದಾಳತ್ವ ನಡೆಯುತ್ತಾ ಇದೆ. ಡಾಲ್ಮಿ ಹಾಗೂ ಸ್ವಚ್ಛ ಮರ್ಪಿಸ್ತಾ ಇದೆ ಉಡುಪಿ ಟ್ರೋಫಿ. ಬಹಳ ಸುತ್ತಮುತ್ತ ಎಸೆತ ಓಟಗಳು ಬರ್ತಾ ಇಲ್ಲ. 14ಕ್ಕೆ 24, 14-24. ಒಂದು ಸಿಕ್ಸರ್ ಪಂದ್ಯದ ಗತಿ ಬದಲಿಸ್ತಾರೆ, ಒಂದು ಹುದ್ದರಿ ಪಂದ್ಯ ಚಿತ್ರಣ ಬದಲಿಸ್ತಾರೆ. ಇದು ದಾಂಡು ಚೆಂಡಿನ ಸಮರ. ವೈಟ್ ಬಾಲ್. 14 ಎಸೆತ 23ರ ಗುರಿ. 14-23. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ನಿತೀಶ್. ಒಂದೆಡೆ ಸಚಿನ್ 11 ಬೆಂಗಳೂರು, ಆದರೆ ಇನ್ನೊಂದು ಕೋಸ್ಟಲ್ ಲಯನ್ಸ್ ತಂಡ ಮುಂದೆ ಹೋಗಿ ಆಡುವಂತ ಪ್ರಯತ್ನ. 1 ಓಟದ ಹೆಚ್ಚುವರಿ ಸೇರ್ಪಡೆ. ಡೀಪ್ ಇಂಡಿಗಳ ಭಾಗದಲ್ಲಿ 1 ಓಟದ ಹೆಚ್ಚುವರಿ ಸೇರ್ಪಡೆ. 2 ಓಟ ಪೂರೈಸುವ ಪ್ರಯತ್ನ. ಕದಿಕೆ ಕ್ಷೇತ್ರಕ್ಕೆ ವೈಫಲ್ಯ ಮಾಡಿದ್ರು ಕೂಡ ಅದೃಷ್ಟ ಹಿಡಿತಾ ಇದ್ದಾನೆ ಕದಿಕೆ. 13ಕ್ಕೆ 22. ಕೊನೆಯ ಬಾರಿಗೆ ಮತ್ತೆ ನಿತೀಶ್. 13-22. ಪಂದ್ಯ ರೋಚಕತೆಯಾಗಿ ಸಾಗ್ತಾ ಇದೆ, ರೋಮಾಂಚಕತೆಯಾಗಿ ಸಾಗ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ನಜ್ಜು ಮಣಿಪುರ. ಇದೇ ಅಂಕಣದಲ್ಲಿ ಬಹಳಷ್ಟು ಪಂದ್ಯ ಆಡಿದ ಅನುಭವಿ ಆಟಗಾರ ಕೂಡ ನಜ್ಜು. ತನ್ನ ಗತ ಕಾಲದ ಆಟವನ್ನು ತೋರ್ಪಡಿಸಬೇಕಾದ ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ. ಅಂತಿಮ ಎಸೆತಕ್ಕಾಗಿ ಮತ್ತೆ ನಿತೀಶ್. ಸ್ವಲ್ಪ ನೋಡಿ ಕ್ಷೇತ್ರ ರಕ್ಷಣೆ ಬದಲಾವಣೆ. ಕೀಪರ್ ಶಾರ್ಟರ್ ಮ್ಯಾನ್ ಲೆಗ್ ಸ್ಲಿಪ್ ಡೀಪ್ ಪಾಯಿಂಟ್ ಶಾರ್ಟ್ ಕವರ್ ಸಿ ಲಿಮಿಟ್ ಆಫ್ ಲಾಗ್ ಆನ್ ಮಿಡ್ ವಿಕೆಟ್ ಡಿಪ್ ಮಿಡ್ ವಿಕೆಟ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ನಿತೀಶ್. ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ ಚೆಂಡು. 6 ಓಟದ ಸೇರ್ಪಡೆ, 6. ಯಶಸ್ವಿ ಪಂದ್ಯಾಟ ಮತ್ತೆ ಮುಂದುವರಿಕೆ ಕಂಡುಕೊಳ್ತಾ ಇದೆ. 12ಕ್ಕೆ 16, 12-16.
ಅಂತಿಮ ಹಂತದಲ್ಲಿ ನಜ್ಜುವಿನ ಸಿಕ್ಸರ್ ಪಂದ್ಯದ ಗತಿ ಬದಲಾಯಿಸುವ ಸೂಚನೆ ನೀಡುತ್ತಾ ಇದೆ. ದಶಕದ ಹಿಂದೆ ಬಹಳಷ್ಟು ಪಂದ್ಯ ಆಡಿದ ಅನುಭವಿ ಆಟಗಾರ ಕೂಡ ನಜ್ಜು ಮಣಿಪುರ. ಸ್ವಲ್ಪ ಸಮಯ ಕ್ರಿಕೆಟ್ ತೆರೆಯ ಮರೆಯನ್ನ ಕಂಡಿದ್ರು ಕೂಡ ಮತ್ತೆ ಪಂದ್ಯ ಕಮ್ ಬ್ಯಾಕ್ ಆಗ್ತಾ ಇದ್ದಾನೆ. ಬಹಳ ಸುತ್ತಮುತ್ತ ಆಟವನ್ನು ತೋರ್ಪಡಿಸ್ತಾ ನಜ್ಜು. ಹನ್ನೆರಡಕ್ಕೆ 16 12-16 ಎಸೆಗಾರಿಕೆ ಭಾಗದಲ್ಲಿ ಸಾಗರ್ ಭಂಡಾರಿ ಫೆನ್ಸಿನ ಮತ್ತೊಬ್ಬ ಅನುಭವಿ ಆಟಗಾರ. ಎಸೆಗಾರಿಕೆ ಭಾಗದಲ್ಲಿ ಭಂಡಾರಿ ಗುಡ್ ರಕ್ಷಣೆಯಲ್ಲಿ ಫೆನ್ಸಿನ ಗಿಲಿಯಾರು ನಾಗ. ಬಹಳ ಸುತ್ತಮುತ್ತ ಎಸೆತ ರನ್ ಮಾಡುವಂತ ಅವಕಾಶ. ಡೈರೆಕ್ಟ್ ಹಿಟ್ ಭಂಡಾರಿ ಯಶಸ್ವಿ. ಹರ್ಷಿತ್ ವಾಪಸ್. ಆ ಕಡೆ ಒಳಭಾಗದಲ್ಲಿ ಪ್ರದೀಪ ಶೆಟ್ಟಿ 11ಕ್ಕೆ 16 11-16 ಭಂಡಾರಿ ಯಶಸ್ಸನ್ನು ದಾಖಲಿಸ್ತಾ ಇದ್ದಾರೆ. ಒಂದು ಡೈರೆಕ್ಟ್ ಹಿಟ್ ಮಾಡಿದಾನೆ ಭಂಡಾರಿ. ಕೆಎಫ್ಕೆ ತ್ರಿಶೂಲ್ ಸೇನೆ ಟಾಸ್ ವಿನ್ ಆಗಿ ತಮ್ಮ ಡಿಸಿಷನ್ ತಿಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಇಮಿಡಿಯೇಟ್ ಆಗಿ. ಹನ್ನೊಂದಕ್ಕೆ 16 ಮತ್ತೊಂದು ಯಶಸ್ವಿ ಪಂದ್ಯಕೂಟ. 11, 12, 13 ಪಡುಬಿದ್ರೆಯ ಬೋರ್ಡ್ ಹೈಸ್ಕೂಲ್ ಅಂಕಣದಲ್ಲಿ ನಡೆಯಲಿಕ್ಕಿದೆ. ದೀಪೇಶ್ ಮೆಮೋರಿಯಲ್ ಟ್ರೋಫಿ ಅಗಲದ ಮಿತ್ರ ನೆನಪಿಗೋಸ್ಕರ ಈ ಒಂದು ಪಂದ್ಯಾಟ ರಾಷ್ಟ್ರೀಯ ಮಟ್ಟದ ಹಗಲು ರಾತ್ರಿಯ ಪಂದ್ಯಕೂಟ ಸಾಗಲಿಕ್ಕಿದೆ. ಮೊದಲ ಬಹುಮಾನ 3 ಲಕ್ಷ ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನ 2 ಲಕ್ಷ ಹಾಗೂ ಮಿನುಗುವ ಟ್ರೋಫಿ. ಈ ಪಂದ್ಯಾಟವನ್ನು ನಡೆಸ್ತಾ ಇದೆ. ಅವರ ಮಿತ್ರರು ಈ ಪಂದ್ಯಾಟ ನಡೆಸ್ತಾ ಇದ್ದಾರೆ. ಮತ್ತೆ ಭಂಡಾರಿ ಈ ಬಾರಿಯ ಸತ ಚೆಂಡು ಬಹಳ ಸುತ್ತಮುತ್ತ ಸತ ಸಿಲಿ ಮಿಡ್ ಆಫ್ ವಿಭಾಗದಲ್ಲಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 10ಕ್ಕೆ 15 10-15 10ಕ್ಕೆ 15 ಕೆಎಫ್ಕೆ ತಮ್ಮ ಡಿಸಿಷನ್ ತಿಳಿಸಬೇಕು. ಬೌಲಿಂಗ್ ಆಯ್ತು ಕೊಡ್ತಾ ಇದೆ. ಮುಂದಿನ ಪಂದ್ಯ ಕೆಎಫ್ಕೆ ತ್ರಿಶೂಲ್ ಸೇನಾ ಇವರು ವಾದಿ ಟಾಸ್ ಸೆಲೆಕ್ಟೆಡ್ ಟು ಫೀಡ್ ಫಾಸ್ಟ್. ಬಹಳ ಸುತ್ತಮುತ್ತ ಸತ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. 9ಕ್ಕೆ 15 9-15 ಎರಡೂ ತಂಡಗಳ ಇನ್ನೂ ಕೂಡ ಸಮಾನ ಅವಕಾಶ ಇದೆ. 50-50 ಚಾನ್ಸಸ್ ಇದೆ. ವಿಜಯಲಕ್ಷ್ಮಿ ಮಾತ್ರ ಚಂಚಲೆ. ಮತ್ತೆ ಭಂಡಾರಿ ವೈಟ್ ಬಾಲ್. 9ಕ್ಕೆ 14 ಇದಾದ ನಂತರ ಮೊದಲ ಸೆಮಿಫೈನಲ್ ಸಾಗಲಿಕ್ಕಿದೆ. ಬಹಳ ಸುತ್ತಮುತ್ತ ಎಸೆತ ಬಲವಂತ ಮನವಿಗೆ ತೃತೀಯ ನೇತ್ರಕ್ಕೆ ಮೊರೆ ಹೋಗ್ತಾ ಇದೆ. ತ್ರಿನೇತ್ರ ತದಂಪಾಯ. ಈ ಒಂದು ಪಂದ್ಯದ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಕ್ರಿಕ್ಸೆ.
ಈ ಪಂದ್ಯದ ವೀಕ್ಷಣೆಗೆ ಆಗಲೇ ಆಗಮಿಸ್ತಾರೆ M9 ಸ್ಪೋರ್ಟ್ಸ್ ನ ಸಚಿನ್ ಪಡುಬಿದ್ರೆ. ಔಟ್ ಅಂತ ಘೋಷಣೆ, ಮತ್ತೊಂದು ಉದ್ದದ ಆಘಾತವನ್ನು ಕಂಡುಕೊಳ್ತಾ ಇದೆ. ಎಂಟಕ್ಕೆ 14 ಅಂಕಣ ಒಳಭಾಗದಲ್ಲಿ ಕಾರ್ತಿಕ್ ಸೇರ್ಪಡೆ. 8-14 ಮತ್ತೊರು ಆಲ್ರೌಂಡರ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಇನ್ನೊಂದೆಡೆಯಲ್ಲಿ ನಜ್ಜು ಮಣಿಪುರ. ಮತ್ತೆ ಬಂಡಾರಿಗೆ ಎಸೆಗಾರಿಕೆ ಭಾಗದಲ್ಲಿ ಸಚಿನ್ 11 ಬೆಂಗಳೂರು ಈ ಪಂದ್ಯಾಟವನ್ನು ಆಡ್ತಾ ಇದೆ ಕೋಸ್ಟಲ್ ಲಯನ್ಸ್ ಗಳ ವಿರುದ್ಧ. ಸಾಗರ್ ಗೌಡ ಅವರ ಸಾರಥ್ಯದ ಸಚಿನ್ 11. ಅಷ್ಟು ಉತ್ತಮ ಎಸೆತ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ 7ಕ್ಕೆ 14. ಕೈಯಲ್ಲಿದ್ದ ಪಂದ್ಯ ಸ್ವಲ್ಪ ಮಟ್ಟಿಗೆ ಕೈ ಜಾರಿಸಿಕೊಳ್ತಾ ಇದೆ ಕೋಸ್ಟಲ್ ಲಯನ್ಸ್. ಕೈಯಲ್ಲಿ ಇಲ್ಲದ ಪಂದ್ಯವನ್ನು ಕೈವಶವನ್ನು ಮಾಡಿಕೊಳ್ತಾ ಇದೆ ಸಚಿನ್ 11 ಬೆಂಗಳೂರು. ಬಹಳಷ್ಟು ಉತ್ತಮ ಎಸೆತ. ಓವರ್ನ ಮುಕ್ತಾಯ. ಅಂತಿಮ 6ಕ್ಕೆ 14. 6-14. ಡಯಲ್ ಮೀ ಹಾಗೂ ಸ್ವಚ್ಛ ಅರ್ಪಿಸ್ತಾ ಇರುವಂತ ಪಂದ್ಯಕೂಟ. ಪ್ರಸಾದ್ ರಾಜ್ ಕಾಂಚನ ಮುಂದಾಳತ್ವದಲ್ಲಿ ಗುರು ಅವರ ಸಾರಥ್ಯದಲ್ಲಿ ನಡೀತಾ ಇದೆ. 3 ದಿವಸಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲಾಪ, ಕ್ರಿಕೆಟ್ ಹಂಗಾಮ ಉಡುಪಿ ಟ್ರೋಫಿ ಮುಕ್ತಾಯದ ಹಂತವನ್ನು ಕಂಡುಕೊಳ್ತಾ ಇದೆ. ಈ ಒಂದು ಪಂದ್ಯದಲ್ಲಿ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸುಮಂತ್ ಕೂಡ್ಲಿ ಬರ್ತಾರೆ, ಕಾದುಡಬೇಕಾಗಿದೆ. ಈ ಹಿಂದಿನ 2 ಪಂದ್ಯದಲ್ಲಿ ಕೂಡ ಅತ್ಯುತ್ತಮವಾದಂತಹ ಆಟದ ಎಸೆಗಾರಿಕೆ ನೀಡಿದಂತ ಯುವ ಎಸೆತಗಾರ ಸುಮಂತ್ ಕೂಡ್ಲಿ ಈ ಒಂದು ಪಂದ್ಯದ ಯಶಸ್ಸಿಗೋಸ್ಕರ ಕೂಡ ನಮ್ಮಂದೆ ಸಹಕರಿಸ್ತಾ ಇದ್ದಾರೆ. ಸಾಗರ್ ಗೌಡ್ರು, ಸಚಿನ್ ಮಾಲೀಕರು ಕೂಡ ಅವರಿಗೆ ಮತ್ತೊಮ್ಮೆ ವಿಶೇಷ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಈ ಪಂದ್ಯಾಟಕ್ಕೆ ಸಹಕರಿಸಿದ ಎಲ್ಲ ಪ್ರೇಕ್ಷಕರಿಗೆ, ಆಟಗಾರರಿಗೆ, ಕ್ರೀಡಾ ಪ್ರೋತ್ಸಾಹಕರಿಗೆ ಒಂದೇ ಮಾತಿನ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ ಉಡುಪಿ ಟ್ರೋಫಿಯ ಪರವಾಗಿ. ಆರಕ್ಕೆ 14. 6-14. ಗೂಟಗಳ ಹಿಂದೆ ಬಂಡಾರಿ, ಗೂಟಗಳ ಮುಂದೆ ಗಿಳಿಯಾರು ನಾಗ. ಕೋಸ್ಟಲ್ ಲಯನ್ಸ್ಗೆ 1 ಪ್ಲಸ್ ಪಾಯಿಂಟ್. ಲೆಫ್ಟಿ ನಜ್ಜು ಇದ್ದಾನೆ. ಗಾಳಿಯ ಸಹಾಯ ನಜ್ಜು ಪಡೆದರೆ ಪಂದ್ಯ ಮತ್ತೆ ಉತ್ತಮ ರೀತಿಯಲ್ಲಿ ಸಾಗುವ ನಿರೀಕ್ಷೆ ಇದೆ. ಈ ಬಾರಿ ಎಸೆತ ಚೆಂಡು ಸುಮಂತ್ ಕೂಡ್ಲಿ. 5ಕ್ಕೆ 14. ನಿನ್ನೆ ದಿನದ ಆರಂಭಿಕ ದಿನದಲ್ಲಿ ಕೂಡ ಅತ್ಯುತ್ತಮವಾದ ಒಂದು 2 ಪಂದ್ಯದಲ್ಲಿ ಕೂಡ ಅತ್ಯುತ್ತಮ ಎಸೆಗಾರಿಕೆ ನೀಡಿದಂತ ಕೂಡ್ಲಿ ಸುಮಂತ ಯುವ ಎಸೆತಗಾರ ಮತ್ತೆ ಯಶಸ್ಸನ್ನು ದಾಖಲಿಸಿದ ಕಾದು ನೋಡಬೇಕಾಗಿದೆ. 5 ಚೆಂಡು 14 ಓಟದ ಅವಶ್ಯಕತೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಬಹಳಷ್ಟು ಉತ್ತಮ ಪ್ರಯತ್ನ ಅಲ್ಲಿನ ಕ್ಷೇತ್ರ ರಕ್ಷಕರು. 1 ಓಟ ಸೇರ್ಪಡೆ, 2ನೇ ಓಟ ಕೂಡ ಪೂರೈಕೆಯನ್ನು ಕಾಡ್ತಾ ಇದೆ. ಸಂಭಾವ್ಯ ಸಿಕ್ಸರ್ ಅನ್ನು ಅಡ್ಡಯಿಸ್ತಾ ಇದ್ದಾನೆ. ಚೆಂಡು ಈಗ
ತೃತೀಯ ನೇತ್ರ ಥರ್ಡ್ ಅಂಪೈರ್ ಬೌಂಡ್ರಿ ಚೆಕ್ಗೋಸ್ಕರ ತೃತೀಯ ನೇತ್ರವನ್ನು ಬಳಸಲಾಗ್ತಾ ಇದೆ. ಗುಡ್ ಸೇವ್, ಕೇವಲ 2 ಓಟದ ಸೇರ್ಪಡೆ. 4ಕ್ಕೆ 12. ಬಹಳಷ್ಟು ಪ್ರಯತ್ನ ಅಲ್ಲಿನ ಕ್ಷೇತ್ರ ರಕ್ಷಕ ಮಾಡಿದ್ರು. ಕಿಶೋರ್ ಶೆಟ್ಟಿ ತಮ್ಮ ತಂಡಕ್ಕೆ 4 ಓಟಗಳನ್ನು ಸಂಭಾವ್ಯವಾಗಿ ಉಳಿಸಿಕೊಡ್ತಾ ಇದೆ. ನೀಳಕಾಯ್ದ ಉದ್ದನೇ ಆಟಗಾರ, 6 ಅಡಿ 1 ಇಂಚು ಇಲ್ಲಿ ಕ್ರಿಕೆಟ್ಗೆ ಯಶಸ್ಸನ್ನು ತಂದು ಕೊಡ್ತಾ ಇದೆ. ಕೆಲವೊಂದು ನೀಳಕಾಯ್ದ ಆಟಗಾರರು ಕ್ರಿಕೆಟ್ಗೆ ಅದೇ ರೀತಿಯಲ್ಲಿ ಬಾಸ್ಕೆಟ್ ಬಾಲ್ಗಳೆಲ್ಲ ಬಹಳಷ್ಟು ಯಶಸ್ಸು ತರ್ತದೆ. ಅದೇ ನಿಟ್ಟಿನಲ್ಲಿ ಈಗ ಕಿಶೋರ್ ಶೆಟ್ಟಿ ಯಶಸ್ಸನ್ನು ದಾಖಲಿಸ್ತಾ ಇದ್ದಾರೆ. 4ಕ್ಕೆ 12. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಕುಡ್ಲಿ, ಸುಮಂತ್ ಕುಡ್ಲಿ. ಮತ್ತೆ ಕುಡ್ಲಿ ಈ ಬಾರಿ ಎಸೆದ ಚೆಂಡು ಶಾರ್ಟ್ ಆಗಿ ಬಿದ್ದ ಚೆಂಡು, ಭರ್ಜರಿ ಸಿಕ್ಸರ್. ನಜ್ಜು ಮಣಿಪುರ. ಮೂರಕ್ಕೆ 6. ಕೋಸ್ಟಲ್ ಲಯನ್ಸ್ ಮತ್ತೆ ಪಂದ್ಯಾಟ ಹಿಡಿತವನ್ನು ಸ್ಥಾಪಿಸ್ತಾ ಇದೆ. ಹಳೆಯ ಹುಲಿ ಗುಡುಗುತ್ತಾ ಇದೆ. ಈ ಮುಂಚೆ ಕೂಡ ಸಂಪತ್ ಬಾಯ್ಲಕೆರೆ ಹ್ಯಾಟ್ರಿಕ್ ಸಿಕ್ಸರ್ ಅನ್ನ ಹೊಡೆದು ಕೂಡ ನೆನಪು ಮಾಡಿಕೊಳ್ತಾ ಇದ್ದಾವೆ. ಈಗ ನಜ್ಜು ಮಣಿಪುರ 3ಕ್ಕೆ 6. ಇಲ್ಲಿ ಗೆಲ್ಲವ್ರು ಯಾರು? 3-6. ಮತ್ತೆ ಸುಮಂತ್ ಕುಡ್ಲಿ ಯುವ ಎಸೆತಗಾರ. ಕುಡ್ಲಿ ಟು ಮಣಿಪುರ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. 1 ಓಟದ ಸೇರ್ಪಡೆ, ಅವಳಿ ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. 2ಕ್ಕೆ 4. 2 ಬಾಲ್ ಫಾರ್ ರನ್ಸ್. 2 ಚೆಂಡು 4 ಓಟದ ಅವಶ್ಯಕತೆ. ಪಂದ್ಯ ಸರಿ ಸಮನಾದರೆ ಸೂಪರ್ ಓವರ್. ಸಮಯ ಅರ್ಧ ಗಂಟೆ ವಿಳಂಬ. ಸಂಘಟನೆಗೆ ಸಂಕಷ್ಟ, ಗುರುಗೂ ಕೂಡ ಸ್ವಲ್ಪ ಕಷ್ಟ. 2-4. ಅಂತಿಮ 2 ಎಸೆತ 4 ಓಟದ ಅವಶ್ಯಕತೆ. ಕುಡ್ಲಿ ಟು ಮಣಿಪುರ. ಈತನ ಮತ್ತೆ ಬಿರುಸಿನ ಹೊಡೆತ, ತನ್ಮೂಲಕ ಕೋಸ್ಟಲ್ ಲಯನ್ಸ್ ಅಭಿನಂದನೆ ಅರ್ಪಿಸಲು. ಕೋಸ್ಟಲ್ ಲಯನ್ಸ್ ನೇಜಾರಿನಲ್ಲಿ ಹಳೆಯ ಹುಲಿ ಆರ್ಭಟ. ನಜ್ಜು ಮಣಿಪುರ. ಅಭಿನಂದನೆ ಅರ್ಪಿಸ್ತಾರೆ ಕೋಸ್ಟಲ್ ಲಯನ್ಸ್ಗೆ. ಕೃತಜ್ಞತೆ ಅರ್ಪಿಸ್ತಾ ಇದ್ದಾವೆ ಸಚಿನ್ 11. ಬೆಂಗಳೂರು ಅಂತಿಮ ಹಂತದಲ್ಲಿ ಸೋಲನ್ನು ಕಂಡುಕೊಳ್ತಾ ಇದೆ. ಈಗ ಮುಕ್ತಗೊಂಡ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ನಜ್ಜು ಮಣಿಪುರ. ಕ್ರಿಕೆಟಿನ ಹಳೆಯ ಹುಲಿ ಮತ್ತೆ ಆರ್ಭಟ. ಈ ಮುಂಚೆ ಸಂಪತ್ ಬಾಯ್ಲಕೆರೆ ಆರ್ಯ ಪರವಾಗಿ 3 ಸಿಕ್ಸರ್ ದಾಖಲಿಸಿದ್ರು. ಈಗ ನಜ್ಜು ಮಣಿಪುರ ಆರ್ಭಟ ಕೂಡ 22 ಆಟವಾಡಿದ ನಜ್ಜು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಪಡಿಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅವರು ನಮ್ಮ
ಪ್ರಶಸ್ತಿ ವಿತರಣಾ ವೇದಿಕೆ ಬರಬೇಕು ನಜು ಮಣಿಪುರ. ಈತ ಮತ್ತೆ ವೀಕ್ಷಕರನ್ನು ಕೂಡ ಬದಲಾವಣೆ. ರಘು ಮತ್ತೆ ಪಾಡಿ ಮುಂದಿನ ವೀಕ್ಷಣೆಗಾಗಿ. ಕೆಎಫ್ಕೆ ತ್ರಿಶೂಲ್ ಸೇನಾ ವರ್ಸಸ್ ಶಿವಾನ್ಯ ಹೇರೂರು. KFK won the toss, selected field first versus Shivanya Heruru. Second semi-final, Arya Challengers Markuru